ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇ ತಿಂಗಳ ಒಂದು ಕಂಪ್ಲೀಟ್ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಹಾಗೆ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಗುರುಜಿಗಳು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭ ಚ ರಾಹುವೇ ಕೇತುವೇ ನಮಃ. ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ನಾವು ಹಿಂದಿನ ಸಂಚಿಕೆಯಲ್ಲೂ ಕೂಡ ಮೇ ತಿಂಗಳಿನಲ್ಲಿ ಯಾವ್ಯಾವ ರಾಶಿಗೆ ಏನು ಶುಭ ಇದೆ, ಏನು ಅಶುಭ ಇದೆ, ಹಾಗೆ ಎಷ್ಟು ಫಲ ಇದೆ, ಈ ವಿಚಾರಗಳ ಬಗ್ಗೆ ನೋಡ್ತಾ ಹೋಗ್ತಾ ಇದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರು ಇವತ್ತಿನ ಸಂಚಿಕೆಯನ್ನು ಮಿಸ್ ಮಾಡ್ಕೊಳ್ಬೇಡಿ. ಯಾಕೆಂದರೆ ನೀವೇನು ಮಾಡಬೇಕು ಅಂತ ಹೇಳಿ ಗುರುಜಿಗಳು ಸಹ ತಿಳಿಸ್ತಾರೆ. ವಿಶೇಷ ಸೂಚನೆ ಕೂಡ ನಿಮಗೋಸ್ಕರ ಕಾಯ್ತಾ ಇದೆ. ಮೊದಲನೇದಾಗಿ ಗುರುಜಿ, ಮಿಥುನ ರಾಶಿಯವರಿಗೆ ನವಗ್ರಹಗಳ ಒಂದು ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನಿದೆ ಗುರುಜಿ? ನೋಡಿ, ನಾವು ಎಂದಿನಂತೆ ಪ್ರತಿ ರಾಶಿಗಳಲ್ಲಿ ನೋಡಬೇಕಾದ್ರೆ ನಾವು ದೊಡ್ಡ ಗ್ರಹಗಳ ಸಂಚಾರ, ಗುರು ಹಾಗೂ ಶನೇಶ್ವರ ವಿಚಾರವಾಗಿ ನೋಡಿ ಫಲಗಳನ್ನು ಹೇಳೋದು ಸಾಮಾನ್ಯವಾಗಿರುತ್ತೆ. ಮಿಥುನ ರಾಶಿಯವರಿಗೆ ಇನ್ನೇನು ಜನ್ಮಗುರು ಇರುವಂಥದ್ದು. ಕೆಲವೊಂದು ಸಮಯದಲ್ಲಿ ನಾವು ವಾಕ್ಯಗಳಲ್ಲಿ ಹೇಳ್ದಂಗೆ ಜನ್ಮಗುರು ನರೋ ದುಃಖಮನ್ನಾಗೆ ಸ್ವಲ್ಪ ಅಷ್ಟೊಂದು ಫಲ ಇಲ್ಲದೇ ಇರೋ ಕಾರಣ ಇದೊಂದು ತಿಂಗಳು ಅದೇ ರೀತಿ ಕಳೆದ್ರೆ ಮುಂಬರುವ ಈ ಒಂದು ಜೂನ್ 2ನೇ ತಾರೀಕು ನಂತರ ಅವರಿಗೆ ಗುರುಬಲ ಸೃಷ್ಟಿಯಾಗುತ್ತೆ. ಹೀಗಾಗಿ ಮೇ ತಿಂಗಳೊಂದು ಕಳೆದ್ರೆ ಏನೂ ಸಮಸ್ಯೆ ಇಲ್ಲ. ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಮುಂದೆ ಸಿಗುತ್ತೆ. ಅಲ್ಲಿವರೆಗೂ ಗುರು ಯಥಾವತ್ತಾಗಿ ಕೊನೆಯ ತಿಂಗಳಲ್ಲಿ ಯಾವ ರೀತಿ ಫಲಗಳನ್ನು ಕೊಡ್ತಾ ಇದೆಯೋ, ಯಾವ ಸ್ಥಿತಿಯಲ್ಲಿತ್ತೋ ಅದೇ ಒಂದು ಗೋಚಾರ ಮಿಥುನ ರಾಶಿಯವರಿಗೆ ಮುಂದುವರಿಯುತ್ತೆ. ಹಾಗೆ ಶನೇಶ್ವರ ಗ್ರಹರು ದಶಮ ಸ್ಥಾನದಲ್ಲಿ ಮುಂದುವರಿತಾ ಇರ್ತಾರೆ. ತಾವು ಈಗಾಗಲೇ ಕರ್ಮಸ್ಥಾನ ಸ್ಥಿತ ಶನಿಗೆ ಏನು ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ತಾ ಇದ್ರೆ ಹಾಗೆ ಮುಂದುವರಿಸಿ. ಮೊದಲೇದಾಗಿ ನಿಮ್ಮ ರಾಶಿಗೆ ಷಷ್ಠ ಮತ್ತು ಲಾಭಾಧಿಪತಿ ಸ್ವಾಮಿ ಮಂಗಳ ಗ್ರಹರು 11ನೇ ತಾರೀಕಿನಂದು ಏಕಾದಶ ಸ್ಥಾನಕ್ಕೆ ಸ್ವಕ್ಷೇತ್ರಕ್ಕೆ ಬರುವಂಥದ್ದು. ಇದು ಒಂದು ಒಳ್ಳೆಯ ಗೋಚಾರ. 15ನೇ ತಾರೀಕು ನಂತರ ತೃತೀಯಾಧಿಪತಿಯಾದ ಸೂರ್ಯಗ್ರಹರು ಉಚ್ಚ ಸ್ಥಿತಿಯಲ್ಲಿ ಪ್ರಸ್ತುತ ಗೋಚಾರದಲ್ಲಿ ವ್ಯಯಭಾವದಲ್ಲಿ ಬರುವಂಥದ್ದು. ಈಗ ಪ್ರಸ್ತುತವಾಗಿ ಲಾಭಸ್ಥಾನದಲ್ಲಿದ್ದು 15ನೇ ತಾರೀಕು ನಂತರ ವ್ಯಯಭಾವದಲ್ಲಿ ಗೋಚರವಾಗ್ತಾರೆ. ಮತ್ತು 14ನೇ ತಾರೀಕು ನಿಮ್ಮ ರಾಶಾಧಿಪತಿ ಬುಧನ ಬದಲಾವಣೆ ಕೂಡ ಆಗ್ತಿರುವಂಥದ್ದು. ಪ್ರಸ್ತುತ ಬುಧ ಗ್ರಹ ಲಾಭಸ್ಥಾನದಿಂದ ವ್ಯಯಭಾವಕ್ಕೆ ಬರುವಂಥದ್ದು. ಮತ್ತು ಪ್ರಸ್ತುತ ಶುಕ್ರ ಭಗವಾನರು ಈಗೇನು ನಿಮಗೆ ವ್ಯಯಭಾವದಲ್ಲಿದ್ದರು 15ನೇ ತಾರೀಕು ನಂತರ ನಿಮ್ಮ ರಾಶಿಯಲ್ಲಿ ಅಂದರೆ ನಿಮ್ಮ ಮಿಥುನ ರಾಶಿಯಲ್ಲಿ ಬರುವಂಥದ್ದು. ಶುಕ್ರ ಭಗವಾನರು ಪಂಚಮಾಧಿಪತಿ ಹಾಗೂ ವ್ಯಯಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿದ್ದರು. ಈಗ ರಾಶಿಗೆ ಬರುವಂಥದ್ದು ಪಂಚಮಾಧಿಪತಿಯಾಗಿ ಉತ್ತಮ ಕೆಲಸ. ಮತ್ತು ತಿಂಗಳ ಕೊನೆಯ ಭಾಗದಲ್ಲಿ ಬುಧ ಗ್ರಹರು ಅಂದರೆ ನಿಮ್ಮ ರಾಶಾಧಿಪತಿಯಾಗಿ ವೃಷಭದಿಂದ ನಿಮ್ಮ ರಾಶಿಯ ಒಟ್ಟಿಗೆ ಬಂದು ಸೇರ್ತಾರೆ ಈ ತಿಂಗಳ ಅಂತ್ಯದಲ್ಲಿ. ಹೀಗೆ ಈ ವಿಚಾರದಲ್ಲಿ ಒಂದು ರಾಶಿಯಾಧಿಪತಿಯ ಒಂದು ಪರಿವರ್ತನೆ ಯೋಗ ಕೂಡ ಆಗುತ್ತೆ. ಶುಕ್ರನೊಟ್ಟಿಗೆ 2 ಗ್ರಹ ಪರಿವರ್ತನೆ ಯೋಗ. ಉಳಿದಿರುವಂಥದ್ದು ಬುಧ, ಮಂಗಳ ಮತ್ತು ಉಳಿದಿರುವಂಥ ಶುಕ್ರ ಇಲ್ಲಿ ಒಂದು ಗೋಚಾರದಲ್ಲಿ ಮುಂದುವರಿತಾರೆ. ಹಾಗೆ ಗುರು ಮತ್ತು ಶನೇಶ್ವರರ ಯಥಾಸ್ಥಿತಿ ಮುಂದುವರಿಯುತ್ತೆ. ಈ ರೀತಿ ಒಂದು ನವಗ್ರಹಗಳ ಗೋಚಾರ ನಿಮ್ಮ ಮಿಥುನ ರಾಶಿಯವರಿಗೆ ಜರುಗ್ತಾ ಇದೆ. ಇನ್ನು ಆಚರಣೆ ವಿಚಾರದಲ್ಲಿ ಮೇ 16ನೇ ತಾರೀಕಿನಂದು ಜ್ಯೇಷ್ಠ ಮಾಸ ಅಮಾವಾಸ್ಯೆ ಕೃಷ್ಣ ಪಕ್ಷ ಅಂದು ಶನೈಶ್ವರ ಜಯಂತಿಯನ್ನು ಆಚರಿಸಲಾಗುವಂಥದ್ದು. ಸೊ ಈ ಆಚರಣೆ ಈ ಒಂದು ಸಮಸ್ತ ಕರ್ಮಕಾರಕ ಶನೇಶ್ವರ ಗ್ರಹಕ್ಕೆ ಮೀಸಲಾಗಿರುವಂಥದ್ದು. ಈ ಆಚರಣೆ ವಿಶೇಷವಾಗಿ ಮೇ 16ನೇ ತಾರೀಕು ಜರುಗುತ್ತೆ. ಆವತ್ತಿನ ದಿನ ವಿಶೇಷವಾಗಿ ಶನಿ ಭಗವಂತನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶನಿ ಚಾಲಿಸ ಹೇಳುವಂಥದ್ದು, ಮತ್ತು ನೀವು ಶನಿಗೆ ಸಂಬಂಧಪಟ್ಟಂಥ ಪರಿಹಾರಗಳು ಮಾಡಿಕೊಳ್ಳುವಂಥದ್ದು. ಯಾರ್ಯಾರ ಜಾತಕದಲ್ಲಿ 7.5 ಶನಿ ನಡೀತಾ ಇದೆ, ಮತ್ತು ಯಾರ ಜಾತಕದಲ್ಲಿ ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಈ ರೀತಿ ಯಾವುದೇ ಶನೇಶ್ವರನಿಂದ ಸಮಸ್ಯೆಗಳು ಎದುರಿಸ್ತಾ ಇದ್ದರೆ ಶನಿ ಜಯಂತಿ ಅಂತ ಅದರ ಒಂದು ಆರಾಧನೆ ಮಾಡುವುದರ ಮೂಲಕ ನೀವು ಅದನ್ನು ಒಳ್ಳೆಯ ಫಲಗಳು ಪಡ್ಕೋಬೋದು. ಈ ರೀತಿಯಾಗಿ ಒಂದು ಮೇ ತಿಂಗಳ ಒಂದು ಮಾಸ ಭವಿಷ್ಯ, ಈ ಒಂದು ನವಗ್ರಹಗಳ ಗೋಚಾರ ಈ ರೀತಿ ಮಿಥುನ ರಾಶಿಯವರಿಗೆ ಜರುಗ್ತಾ ಇದೆ. ಗುರುಜಿ, ಇನ್ನು ನೀವು ತಿಳಿಸಿರುವಂತಹ ಪ್ರಕಾರ ಮಿಥುನ ರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ ಎಷ್ಟರ ಮಟ್ಟಿಗೆ ಬೀರ್ತಾ ಇದೆ, ಇದನ್ನು ವಿಸ್ತೃತವಾಗಿ ನೋಡೋದಾದ್ರೆ ಹೇಗಿದೆ ಗುರುಜಿ? ನೋಡಿ, ನವಗ್ರಹಗಳಲ್ಲಿ ವಿಸ್ತೃತ ಪ್ರಭಾವದಲ್ಲಿ ಮೊದಲೇದಾಗಿ ಬೃಹಸ್ಪತಿ ಗ್ರಹ ವಿಚಾರವಾಗಿ ತಗೋಬೇಕಂದ್ರೆ ಕಳೆದ 1 ವರ್ಷದಿಂದ ಮಿಥುನ ರಾಶಿಯಲ್ಲಿ ಅಷ್ಟೊಂದು ಪ್ರಭಾವಶಾಲಿ ಆಗಿರಲಿಲ್ಲ. ಇದು ಒಂದು ಯಾವುದೇ ಒಂದು ಚಟುವಟಿಕೆ, ಜೀವನ ಶೈಲಿ, ದಿನನಿತ್ಯದ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನ ಅಂತ ಹೇಳ್ಬೋದು. ಸಮಸ್ತ ಕೆಲಸಗಳಿಗೆ ಅಡ್ಡಿ ಆತಂಕಗಳು ಕೊಡ್ತಾ ಇತ್ತು. ಆದರೆ ಮುಂದೆ 1 ತಿಂಗಳು ಕಳೆದ ನಂತರ ಚೆನ್ನಾಗಾಗುತ್ತೆ. ಮತ್ತು ಮಿಥುನ ರಾಶಿಯವರಿಗೆ ಕಳೆದ ಒಂದು ಈ ದ್ವಿತೀಯ ಗುರು ಗೋಚಾರ ಸಂಪೂರ್ಣ ಗುರುಬಲ ತಂದುಕೊಟ್ಟು 1 ವರ್ಷ ಇದ್ದ ಅಡ್ಡಿ ಆತಂಕಗಳು ಖಂಡಿತ
ದೂರ ಮಾಡುತ್ತೆ ಮುಂದಿನ ತಿಂಗಳಿಂದ. ಹಾಗೆ ನಿಮ್ಮ ಮಿಥುನ ರಾಶಿಯವರಿಗೆ ಸಪ್ತಮ ದಶಮಾಧಿಪತಿಯಾದ ಗ್ರಹ ಕೂಡ ರಾಶಿಯಲ್ಲಿರೋದ್ರಿಂದ ಬಾಧಕಾದಿ ಫಲ ನೀಡ್ತಾ ಇತ್ತು, ಅದು ಕೂಡ ನಿವಾರಣೆ ಆಗುತ್ತೆ ಈ ಒಂದು ತಿಂಗಳ ಕಳೆದ ನಂತರ. ಮೇ ತಿಂಗಳಲ್ಲಿ ಸ್ವಲ್ಪ ಬಂದರೆ ಈ ಮುಂದೆ ಬರೆದು ಜೂನ್ ತಿಂಗಳಲ್ಲಿ ಸ್ವಲ್ಪ ಪಾಲುದಾರಿಕೆ ಇತ್ಯಾದಿ ವಿಚಾರಗಳಲ್ಲಿ, ಕಾರ್ಯಸ್ಥಳ ಬದಲಾವಣೆ, ಕೆಲಸದಲ್ಲಿ ಪ್ರಮೋಷನ್ ವಿಚಾರವಾಗಿ ಖಂಡಿತ ಗುರುವಿನಿಂದ ಅನುಕೂಲ ಆಗುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಮತ್ತು ತುಂಬ ವಿಶೇಷವಾಗಿ ಮಿಥುನ ರಾಶಿಯವರು ಈ ಗುರು ಭಗವಾನರ ವಿಚಾರವಾಗಿ ಆರಾಧನೆ ಹೆಚ್ಚು ಮಾಡಿ ಈ ತಿಂಗಳು ಸ್ವಲ್ಪ ಗುರು ಸ್ಮರಣೆ ಮಾಡುವಂಥದ್ದು, ಗುರುವಿನ ಸ್ತೋತ್ರ ಹೇಳುವಂಥದ್ದು, ಗುರುವಿನ ಸನ್ನಿಧಾನಕ್ಕೆ ಹೋಗಿ ಬರುವಂಥದ್ದು, ನೀವು ವಾರಕ್ಕೊಮ್ಮೆ ಆದರೂ ಅಥವಾ 2 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಮಾಡಿದ್ರು ಕೂಡ ಇದು ಒಳ್ಳೆಯದು. ಈ ರೀತಿ ಗುರುವಿಗೆ ಸಂಬಂಧಿತವಾಗಿರುವಂಥ ಪರಿಹಾರ ಮಾಡ್ಕೊಳ್ಳಿ. ಇನ್ನು ಪ್ರಸ್ತುತ ಮಂಗಳ ಭಗವಾನರು ಏನು ಮೀನ ರಾಶಿಯಲ್ಲಿದ್ದಾರೋ ರಾಶಿಯಿಂದ ದಶಮ ಸ್ಥಾನದಲ್ಲಿ ಗೋಚರವಾಗ್ತಿರುವಂಥದ್ದು, 11ನೇ ತಾರೀಕು ನಂತರ ಲಾಭ ಸ್ಥಾನಕ್ಕೆ ಬರುವಂಥದ್ದು. ನೋಡಿ, ಮಂಗಳ ಅಂದರೆ ಕುಜ ಭೂಮಿ ಪುತ್ರ ಆಗಿರೋದ್ರಿಂದ ಭೂಮಿಯಿಂದ ಲಾಭ, ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಕೋರ್ಟು ಕೇಚು ಕಚೇರಿ ಲಿಟಿಗೇಷನ್ಸು ಇತ್ಯಾದಿಗಳಲ್ಲಿ ಹೆಚ್ಚಾಗಿ ಅನುಕೂಲ ಆಗುವಂಥದ್ದು. ಮತ್ತು ಲಾಭ ಸ್ಥಾನಕ್ಕೆ ಉಚ್ಚ ಒಂದು ಲಾಭ ಸ್ಥಾನ ಮತ್ತು ಇಚ್ಛಾಪೂರ್ತಿ ಸ್ಥಾನ ಅಂತ ಹೇಳ್ತೀವಿ, ಅಲ್ಲಿ ಮಂಗಳನೇ ಗೋಚರ ಆಗ್ತಿರೋದ್ರಿಂದ ಮಿತ್ರರಿಂದ ಸಹಾಯ ಸಿಗುವಂಥದ್ದು, ಕೆಲಸಕ್ಕೆ ಅನುಕೂಲ ಆಗುವಂಥದ್ದು, ಮಂಗಳನಿಗೆ ಸಂಬಂಧಪಟ್ಟಂತಹ ಭೂಮಿಗೆ ಸಂಬಂಧಪಟ್ಟಂಥ ಯಾರು ವ್ಯವಹಾರಗಳು ರಿಯಲ್ ಎಸ್ಟೇಟು ರೈತರಾಗಿರ್ಬೋದು ಹೆಚ್ಚಾಗಿ ಅನುಕೂಲ ನಿಮಗೆ ಒದಗಿ ಬರುತ್ತೆ ಮಿಥುನ ರಾಶಿಯವರಿಗೆ. ಮತ್ತು ಮಂಗಳ ಒಂದು ಸೇನಾಧಿಪತಿ ಗ್ರಹ ಆಗಿರೋದ್ರಿಂದ ಮಿಥುನ ರಾಶಿಯವರಿಗೆ ತಾವೇನಾದರೂ ಪೊಲೀಸು, ಆರ್ಮಿ, ಡಿಫೆನ್ಸು ಈ ರೀತಿ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಈ ತಿಂಗಳು ಒಳ್ಳೆಯದು. ಹೆಚ್ಚಿಗೆ ಎಲ್ಲದರಲ್ಲೂ ಒಂದು ಮೆಚ್ಚುಗೆ ಪಾತ್ರ ವಹಿಸುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಮೆಚ್ಚುಗೆ ಪ್ರಮಾಣ ಒಂದು ಸಿಕ್ಕೇ ಸಿಗುತ್ತೆ. ಮತ್ತು ಮಂಗಳ ಗ್ರಹ ಷಷ್ಠ್ಯಾಧಿಪತಿ ಕೂಡ ಆಗಿರೋದ್ರಿಂದ ಷಷ್ಠಭಾವಕ್ಕೆ ಸಂಬಂಧಪಟ್ಟಂಥ ನಕಾರಾತ್ಮಕ ವಿಚಾರಗಳು, ರೋಗ, ರಿಪು, ಋಣು, ಶತ್ರು ಅಂತ ಹೇಳ್ತೀವಿ, ಇದನ್ನು ಖಂಡಿತ ಕರಗಿಸ್ತೀರಾ. ರೋಗ ನಿವಾರಣೆ ಆಗುತ್ತೆ. ರೋಗಗಳ ನಿವಾರಣೆ ಮತ್ತು ಶತ್ರುಗಳ ಧ್ವಂಸ, ಕೊನೆಯದಾಗಿ ಕೋರ್ಟು ಕಚೇರಿ ಇತ್ಯಾದಿ ವಿಚಾರಗಳಲ್ಲೂ ಕೂಡ ಶುಭ ಸುದ್ದಿ ಈ ಮೇ ತಿಂಗಳಲ್ಲಿ ದೊರಕುತ್ತೆ. ಇನ್ನು 16ನೇ ತಾರೀಕು ನಂತರ ನಿಮ್ಮ ರಾಶಾಧಿಪತಿ ಬುಧ ಗ್ರಹರು ಶುಕ್ರನ ಮನೆಗೆ ಬರುವಂಥದ್ದು. ತದನಂತರ ಕೊನೆಯ ಭಾಗದಲ್ಲಿ ಬುಧ ಗ್ರಹರು ನಿಮ್ಮ ರಾಶಾಧಿಪತಿಯೊಂದಿಗೆ ಪರಿವರ್ತನೆ ಆಗೋದ್ರಿಂದ ತುಂಬ ಒಳ್ಳೆಯ ಒಂದು ಯೋಗ ಆಗ್ತಾ ಇರುವಂಥದ್ದು. ಈ ರೀತಿ ವಿಸ್ತೃತ ಪ್ರಭಾವದಲ್ಲಿ ಮಿಥುನ ರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಜರುಗುವಂಥದ್ದು. ಗುರುಜಿ, ರಾಶಾಧಿಪತಿ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನಿದೆ, ಹಾಗೆ ಯಾವೆಲ್ಲ ಅನುಕೂಲತೆಗಳು, ಲಾಭ, ನಷ್ಟ ಇದೆಲ್ಲವನ್ನ ಮಿಥುನ ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ ಮೇ ಮಂತ್ನಲ್ಲಿ ಅಂತ ನೋಡಿ. ರಾಶಾಧಿಪತಿ ವ್ಯಯಭಾವಕ್ಕೆ ಬರುವಂಥದ್ದು ದುಸ್ಥಾನ ಭಾವ ಅಂತ ಹೇಳ್ತೀವಿ, ಇದೊಂದು ಅಷ್ಟೊಂದು ಸರಿ ಇಲ್ಲದೆ ವಿಚಾರ. ಆದರೆ ಅಲ್ಲಿ ಶುಕ್ರ ಮತ್ತು ಬುಧ ಪರಿವರ್ತನೆ ಯೋಗದಲ್ಲಿ ಉಂಟಾಗಿ ನಿಮಗೆ ರಾಶಾಧಿಪತಿ ಮತ್ತು ವ್ಯಯಾಧಿಪತಿ ಪರಿವರ್ತನೆ ಆಗುತ್ತೆ, ಇದರಿಂದ ಶುಭ ಆಗುತ್ತೆ. ಮೇಲಾಗಿ ಮೇ 30ನೇ ತಾರೀಕು ನೇರವಾಗಿ ರಾಶಾಧಿಪತಿ ರಾಶಿಗೆ ಬರುವುದರಿಂದ ಸ್ವರಾಶಿ ವರ್ಷಕ್ಕೆ ಒಂದ್ಸತಿ ಇದು ಬರುವಂಥದ್ದು. ಅದರಲ್ಲಿ ಮೇ ತಿಂಗಳಲ್ಲಿ ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ರಾಶಾಧಿಪತಿ ಬರೋದ್ರಿಂದ ದೇಹ ಸದೃಢ ಆಗುತ್ತೆ, ಮನಸ್ಸು ಬಲಿಷ್ಠವಾಗುತ್ತೆ, ಎಲ್ಲ ಸ್ಥಿರವಾದ ಫಲಗಳು ಸಿಗುವಂಥದ್ದು. ಸೂರ್ಯ ಭಗವಾನರು ಕೂಡ 15ನೇ ತಾರೀಕು ನಂತರ 12ನೇ ಮನೇಲಿ ಬರೋದ್ರಿಂದ ಸೂರ್ಯ ಬಂದು ತೃತೀಯಾಧಿಪತಿ, ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಅಧಿಪತಿಯಾಗಿರುವಂಥ ಗ್ರಹ. ವ್ಯಯಭಾವಕ್ಕೆ ಬಂದಾಗ ಸ್ವಲ್ಪ ಧೈರ್ಯ, ಸಾಹಸ ಮತ್ತು ಒಂದು ಸ್ವಲ್ಪ ಏನೋ ಭಯ ವಾತಾವರಣ ಉತ್ಪತ್ತಿ ಆಗುವಂಥದ್ದಾಗುತ್ತೆ. ಅದಲ್ದಿರ ಸ್ವಲ್ಪ ಜ್ಯೇಷ್ಠ ಸಹೋದರ ಅಂದರೆ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಏನು ಹೇಳ್ತೀವಿ, ಅವ್ರ ಜೊತೆ ಸಣ್ಣ ಪುಟ್ಟ ಕಲಹಗಳು, ಕಿರಿಕಿರಿ, ವ್ಯತ್ಯಾಸಗಳು ಬರುವಂಥದ್ದು ಕೂಡ ನೋಡ್ತೀವಿ. ಸಾಮಾನ್ಯ ಫಲಗಳಲ್ಲಿ ನೋಡ್ಬೇಕಾದ್ರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವಂಥದ್ದು, ಆದರೂ ನೀವು ಬ್ಯಾಲೆನ್ಸ್ ಮಾಡ್ತೀರಾ. ದುಡುಗು ನಿರ್ಧಾರ ಬೇಡ, ಯೋಚನೆ ಮಾಡಿ ತೆಗೆದುಕೊಳ್ಳಿ. ಸ್ವಲ್ಪ ತಿರುಗಾಟ ಬರುತ್ತದೆ, ಸ್ವಲ್ಪ ತಿರುಗಾಟದಲ್ಲೂ ಕೂಡ ಎಚ್ಚರಿಕೆಯಿಂದಿರಿ. ಮತ್ತು ಜೀವನದಲ್ಲಿ ಬರುವಂಥ ಅತ್ಯಂತ ಮುಖ್ಯ ವಿಚಾರಗಳಲ್ಲಿ ಈ ತಿಂಗಳು ನೀವು ಸ್ವಲ್ಪ ಹೆಚ್ಚಾಗಿ ಆಲೋಚನೆ ಮಾಡಿ ಕೆಲಸ ಮಾಡ್ತೀರಾ ಮಿಥುನ ರಾಶಿಯವರು. ಮನೆ ಖರೀದಿ ವಿಚಾರ, ಭೂಮಿ ವಿಚಾರವಾಗಿರ್ಬೋದು, ಇವೆಲ್ಲ ಸೂಕ್ತವಾಗಿ ಯೋಚನೆ ಮಾಡಿ ನಿಮಗೆ ಮಾಡಿದ್ರೆ ಅನುಕೂಲಕರವಾಗಿರುತ್ತೆ. ಈ ತಿಂಗಳು ಸೂರ್ಯ ನಿಮಗೆ ಸ್ವಲ್ಪ ಮಿಶ್ರ ಫಲವನ್ನು ನೀಡಿದರೆ, ವೃತ್ತಿ ಜೀವನ ನೋಡುವಾಗ ನಿಮ್ಮ ಕರ್ಮದ ಭಾವದಲ್ಲಿ ಶನೇಶ್ವರ ಗ್ರಹರ ಇರೋದ್ರಿಂದ ನಿಮಗೆ ನಿಮ್ಮ ಒಂದು ಕೆಲಸದಲ್ಲಿ ಏಳಿಗೆ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀವು ಪಡ್ಕೊತೀರಾ. ಮತ್ತು ಈ ತಿಂಗಳು ವ್ಯವಹಾರ, ಉದ್ಯೋಗಕ್ಕೆ ಎರಡಕ್ಕೂ ಸರಾಸರಿಯಾಗಿ ಸ್ವಲ್ಪ ಉತ್ತಮವಾಗಿರುತ್ತದೆ. ನಿಮಗೆ 5ನೇ ಮನೆ ಅಧಿಪತಿ ಶುಕ್ರ ಸಾಮಾನ್ಯವಾಗಿ ಅನುಕೂಲಕರ ಸ್ಥಿತಿಯಲ್ಲಿರೋದ್ರಿಂದ ಶಿಕ್ಷಣದ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಯಾವುದೇ ಅಡಚಣೆ ಇಲ್ದಿರ ಮುಗಿಸ್ತೀರಾ. ಮನಸ್ಸು ಸ್ವಲ್ಪ ಅಲದಾಟ ಜಾಸ್ತಿ, ಪ್ರಯತ್ನಿಸುವುದರಿಂದ ನೀವು ಶಿಕ್ಷಣದಲ್ಲಿ ಗಮನ ಹರಿಸಲು ಮತ್ತು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತೆ. ನಿಮಗೆ 5ನೇ ಮನೆ ಅಧಿಪತಿ ಶುಕ್ರ ಸ್ಥಾನವು ಮೇಲೆ ಅನುಕೂಲಕರ ಆಗಿರೋದ್ರಿಂದ ಸ್ವಲ್ಪ ಪ್ರೇಮ ಸಂಬಂಧಗಳಲ್ಲೂ ಕೂಡ ಉತ್ತಮ ಹೊಂದಾಣಿಕೆ ಇರುತ್ತದೆ. ಮೇ ತಿಂಗಳೆಲ್ಲ ಒಂದು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತ ಹೆಚ್ಚು ಅನುಕೂಲ ಇರುವಂಥದ್ದು. ಸಂಬಂಧದಲ್ಲಿ ಯಾವುದೇ ಒಂದು ಪ್ರಮುಖ ಸಮಸ್ಯೆಗಳಿರೋದ್ರಿಲ್ಲ, ಆರ್ಥಿಕ ಜೀವನ ಚೆನ್ನಾಗಿ ನಡೆಯುತ್ತದೆ. ಮತ್ತು
ಲಾಭದ ಮನೆ ಒಂದು ಮಂಗಳ ಗ್ರಹ ಕೂಡ ಲಾಭಸ್ಥಾನಕ್ಕೆ ಬರೋದರಿಂದ ಸಂಪತ್ತಿನ ಮೇಲೆ ಒಂದು ದೃಷ್ಟಿ ಬರುವಂಥದ್ದು, ಸಂಪತ್ತನ್ನು ಪಡೆದುಕೊಳ್ಳುವಂಥದ್ದು, ಆರ್ಥಿಕ ಜೀವನ ಖಂಡಿತ ಚೆನ್ನಾಗಿ ಅನುಕೂಲವಾಗುತ್ತೆ. ಮತ್ತು ಮಂಗಳನ ಪ್ರಭಾವದಿಂದ ಕೆಲವೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೂ ಕೂಡ ನಿಮಗೆ ಸರಿ ಹೋಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಜ್ವರ, ತಲೆನೋವು ಇತ್ಯಾದಿಗಳ ತೊಂದರೆ ಕೊಡ್ಬೋದು. ಆದರೆ ಯಾವುದೇ ರೀತಿ ಚಿಂತೆ ಮಾಡುವ ಹಾಗಿಲ್ಲ. ರಾಷ್ಟ್ರಾಧಿಪತಿ ರಾಶಿಗೆ ಬಂದಾಗ ತುಂಬ ಬಲವಾಗಿರುತ್ತೆ. ಈ ರೀತಿ ಶುಕ್ರನಿಂದಾಗಿರ್ಬೋದು, ಮಂಗಳನಿಂದಾಗಿರ್ಬೋದು, ಮತ್ತು ಯಥೇಚ್ಛವಾಗಿ ಸೂರ್ಯನಿಂದ ಆಗಿರ್ಬೋದು ಫಲಗಳಲ್ಲಿ ಉತ್ತಮವಾಗಿರುತ್ತೆ. ಯಥಾಸ್ಥಿತಿಯಾಗಿ ಗುರು ಶನಿ ಸ್ಥಿರವಾದ ಫಲಗಳನ್ನು ಕೊಟ್ಟರೆ ಗೋಚಾರದ ಗ್ರಹಗಳು ಈ ರೀತಿ ಫಲಗಳನ್ನು ಕೊಡುವಂಥದ್ದು. ಇದು ಒಂದು ನವಗ್ರಹಗಳ ಒಂದು ವಿಸ್ತೃತ ಮತ್ತು ರಾಶಾಧಿಪತಿಯ ಒಂದು ಗೋಚಾರ ಮಿಥುನ ರಾಶಿಯವರಿಗೆ ಸಿಗ್ತಾ ಇರುವಂಥದ್ದು. ಗುರುಜಿನು ನೀವು ತಿಳಿಸಿದಂತೆ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಏನಿದಾವೆ, ನಕ್ಷತ್ರಗಳಿಗೆ ಯಾವ್ಯಾವ ರೀತಿಯಾದಂಥ ಫಲಗಳನ್ನ ಮೇ ತಿಂಗಳಿನಲ್ಲಿ ಪಡೆದುಕೊಳ್ತಾ ಇದ್ದಾರೆ, ಜೊತೆಗೆ ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು, ನೀವು ಕೊಡುವಂತ ಒಂದು ವಿಶೇಷ ಸೂಚನೆ ಏನು ಗುರುಜಿ? ನೋಡಿ, ಬಹು ಪ್ರಮುಖವಾಗಿ ಮೃಗಶಿರ, ಆರುದ್ರ, ಪುನರ್ವಸು ನಕ್ಷತ್ರದ ಒಂದು ನಕ್ಷತ್ರ ಪದಗಳು ಈ ನಿಮ್ಮ ರಾಶಿಯಲ್ಲಿ ಬರುವಂಥದ್ದು. ಅದರಲ್ಲೂ ಮೃಗಶಿರ 3ನೇ 4ನೇ ಪದ ಇಲ್ಲಿ ಬರುತ್ತೆ. ನಿಮಗೆ ಏನಾದರೂ ಯಾವುದೋ ಒಂದು ಪೇಪರ್ ವಿಚಾರದಲ್ಲಿ ಎಲ್ಲೋ ಅಡಚಣೆ ಇತ್ತು, ಗೌರ್ಮೆಂಟು ಕಾಂಟ್ರಾಕ್ಟು, ಅದರಲ್ಲಿ ಹೆಚ್ಚಾಗಿ ಅನುಕೂಲವಾಗಿ ಪೇಪರ್ ಮೂವ್ ಆಗುತ್ತೆ, ಫೈಲ್ ಮೂವ್ ಆಗುತ್ತೆ, ನಿಮ್ಗೆ ಒಳ್ಳೆಯದಾಗುತ್ತೆ. ಆರುದ್ರ ನಕ್ಷತ್ರದವರು ನಿಮಗೆ ಏನಾದರೂ ಹೊಸ ಇದರದ್ದು ಒಂದು ಇನ್ವೆಸ್ಟ್ಮೆಂಟು ಬಿಸ್ನೆಸ್ ಪ್ಲ್ಯಾನ್ ಮಾಡಿದ್ರೆ ನಿಮಗೆ ಒಳ್ಳೆಯದಾಗಿ ಅನುಕೂಲವಾಗುತ್ತೆ. ಪುನರ್ವಸು ನಕ್ಷತ್ರದವರು ನೀವು ಆಸೆ ಆಕಾಂಕ್ಷೆಗಳನ್ನು ಈ ಒಂದು ತಿಂಗಳಿನಲ್ಲಿ, ಮೇ ತಿಂಗಳಲ್ಲಿ ನೆರವೇರಿಸ್ಕೊಳ್ಬೋದು, ಒಳ್ಳೆಯದಾಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಮಂಗಳನ ಗೋಚಾರ ದಶಮ ಸ್ಥಾನದಲ್ಲಿ ಅಂದರೆ ಶತ್ರುಗ್ರಹ ಅಂತ ಹೇಳ್ತೀವಿ, ಲಾಭಸ್ಥಾನಕ್ಕೆ ಬಂದರೆ ಒಳ್ಳೆಯದಾಗುತ್ತೆ. ಆದರೂ ಸ್ವಲ್ಪ ಮಂಗಳನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಒಳ್ಳೆಯದು. ಅದಕ್ಕೆ ಆದಷ್ಟು ಒಂದು ಪ್ರತಿ ಮಂಗಳವಾರ ಸ್ಕಂದನ ಆರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತೀವಿ. ಸ್ವಾಮಿಯ ಸ್ತೋತ್ರಗಳನ್ನು ಹೇಳುವಂಥದ್ದು, ಸ್ವಾಮಿಗೆ ಬಿಳಿ ವರ್ಣದ ಅಂದರೆ ಕೆಂಪು ವರ್ಣದ ಹೂಗಳನ್ನು ಅರ್ಪಿಸಿ ಇದು ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಮತ್ತು ಆದಷ್ಟು ಒಂದು ಓಂ ಶರವಣ ಭವಾಯ ನಮಃ ಅಂತ ಹೇಳ್ತೀವಿ. ಸೊ ಅದ್ರ ಪ್ರಕಾರದಲ್ಲಿ ಇವರು ಇದು ಮಾಡ್ಕೋಬೋದು, ಒಳ್ಳೆಯದಾಗುತ್ತೆ. ಮತ್ತು ಆದಷ್ಟು ನಿಮ್ಮ ಸಾಧ್ಯವಾದಷ್ಟು ಯಾರೋ ಶಕ್ತಿ ಅನುಸಾರವಾಗಿರ್ತಾರೆ ಅವರಿಗೆ ಒಂದು ಸ್ವಲ್ಪ ಅಕ್ಕಿ, ಗೋಧಿ, ಬೇಳೆ ಅಥವಾ ಎಣ್ಣೆಯನ್ನು ಯಾರು ಅನಾಥರು, ನಿರ್ಗತಿಕರು ಇರ್ತಾರೋ ಅವರಿಗೆ ಇವರು ದಾನ ಮಾಡಿದ್ರೆ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಒಂದು ಚಿಕ್ಕದಾಗಿರುವಂಥ ಸೂಚನೆ ಏನು ಅಂತಂದರೆ, ಒಂದು ಬೆಳ್ಳಿ ನಾಣ್ಯವನ್ನು ಈ ಒಂದು ನಿಮ್ಮ ವ್ಯಾಲೆಟ್ ಅಥವಾ ಪರ್ಸು ಅಥವಾ ಏನಂತಾರೆ ಜೇಬಲ್ಲಿ ಈ ತಿಂಗಳಲ್ಲಿ ಇಟ್ಕೊಂಡ್ರೆ ನಿಮಗೆ ಎಲ್ಲ ರೀತಿಯಾಗಿ ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಗುರೂಜಿಗಳು ಸೂಚಿಸಿರುವಂತಹ ಈ ಒಂದು ವಿಶೇಷ ಸೂಚನೆಯನ್ನು ನೀವು ಅನುಸರಿಸಿ ಮೇ ತಿಂಗಳಿನಲ್ಲಿ ನಿಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಗುರೂಜಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಮೇ ತಿಂಗಳ ಒಂದು ಕಂಪ್ಲೀಟ್ ಮಾಸ ಭವಿಷ್ಯ ಯಾವ ರೀತಿ ಆಗಿರುತ್ತೆ ಮಿಥುನ ರಾಶಿಯವರಿಗೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ನಿಮ್ಮ ಒಂದು ವಿಶೇಷ ಸೂಚನೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.